ಗೋವರ್ಧನ ಟ್ರಸ್ಟ್ ಪ್ರಾರಂಭ ಆಗಿ ಇನ್ನು 1 ವರ್ಷನೂ ಕೂಡ ಆಗಿಲ್ಲ. ಆಗಿದೆ. ಈ ಒಂದು 10-11 ತಿಂಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ಗೋವರ್ಧನ ಟ್ರಸ್ಟ್ ವತಿಯಿಂದ ಹಸುಗಳು, ಬಿಡಾಡಿ ಹಸುಗಳು ಏನ್ ಆಕ್ಸಿಡೆಂಟ್ ಆಗಿರುತ್ತೆ ಅಂತ ಹಸುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ, ಕಳ್ತನ ಆಗ್ತಿರ್ತಕ್ಕಂಥ ಹಸುಗಳಿಗೆ ಹುಡುಕಿ ಅದನ್ನ ಗೋಶಾಲೆಗಳಿಗೆ ಕಳ್ಸಂತ ಕೆಲಸ, ಕಸಾಯಿ ಖಾನೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಹಸುಗಳನ್ನು ಕೂಡ ರಕ್ಷಣೆ ಮಾಡಿ ಆ ಹಸುಗಳನ್ನು ಕೂಡ ಗೋಶಾಲೆಗೆ ತಗೊಂಡು ಹೋಗ್ತಿರೋ ಕೆಲಸನ ನಾವೀಗಾಗಲೇ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ನಗರದಲ್ಲಿ 30 ಎಕರೆಗೂ ಹೆಚ್ಚು ಜಾಗಗಳಲ್ಲಿ ಈಗಾಗಲೇ 75ರಿಂದ 80 ಲೋಡಿನಷ್ಟು ಮೇವನ್ನು ಕೂಡ ಶಿವಮೊಗ್ಗದ ಸುರ್ಬಿ ಗೋಶಾಲೆ, ಮಹಾವೀರ್ ಗೋಶಾಲೆ, ಜ್ಞಾನೇಶ್ವರಿ ಗೋಶಾಲೆಗೆ ನಾವೀಗಾಗಲೇ ಕೊಟ್ಟಿದ್ದೀವಿ ಅಂತ ತುಂಬಾ ಸಂತೋಷದಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಇದಕ್ಕೆ ನಗರದ ಎಲ್ಲ ಸಾರ್ವಜನಿಕರು, ಗೋಪ್ರೇಮಿಗಳು ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಗೋಪ್ರೇಮಿಗಳಿಗೆ ಹೃದಯಪೂರ್ವಕವಾದಂತ ಅಭಿನಂದನೆ ಒಂದು ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸೆಪ್ಟೆಂಬರ್ 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ, 5ನೇ ತಾರೀಕು ಶಿಕ್ಷಕರ ದಿನಾಚರಣೆ. ಇದೆಲ್ಲದೂ ಕೂಡ ಪರಿಗಣನೆಗೆ ತಗೊಂಡು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದು ವಿಶೇಷವಾದಂತ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಅಂತ ಗೋವರ್ಧನ ಟ್ರಸ್ಟ್, ಬಾಲಗೋಕುಲ, ಇಸ್ಕಾನ್ ಶಿವಮೊಗ್ಗ ಈ 3 ಸಂಸ್ಥೆ ಅಡಿಯಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ವಾಸವಿ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಪೂರ್ಣವಾದಂತ ಮಾಹಿತಿ ನಮ್ಮ ಹಿರಿಯರಾದಂತ ಶೇಷಾಚಾರ್ಯ ಅವರು ಕೊಡ್ತಾರೆ. ವಾಸವಿ ಶಾಲೆಯಲ್ಲಿ ಸಾಯಂಕಾಲ 4 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ, ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕೆ ಮೇವನ್ನ ನಾವು ಪೂರ್ತಿ ಒತ್ಸಿಕ್ಕಾಗಲ್ಲ, ಯಾಕೆಂದ್ರೆ ಅದು ಒಂದೊಂದು ಗೋಶಾಲೆಗೆ ಪ್ರತಿ ದಿನ ಸುಮಾರು 3ರಿಂದ 4 ಲೋಡ್ ಬೇಕು ಒಂದು ದಿನಕ್ಕೆ. ಆದ್ರೆ ನಮಗೆ ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಇನ್ಯಾರಾದ್ರೂ ದಾನಿಗಳು ಜಾಗ ಕೊಟ್ರೆ ನಾವು ಮೇವನ್ನು ಬೆಳೆದು ಕೊಡ್ತೀವಿ. ಮತ್ತೆ ಅವ್ರ ಹತ್ರ ನಾವು ₹1 ದುಡ್ಡು ಇಸ್ಕೊಂತಿಲ್ಲ. ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇರ್ಬೋದು, ಮೇವು ಬೆಳಿಲಿಕ್ಕೆ ಇರ್ಬೋದು, ಎಲ್ಲದೂ ಕೂಡ ಸಂಪೂರ್ಣ ಉಚಿತ, ಸಪೋರ್ಟಿವ್ ಆಗಿ ಕೊಡ್ತೀವಿ. ಒಂದು ಲೋಡಿಗೆ ಸುಮಾರು 4,500ರಿಂದ 5,000 ರೂಪಾಯಿ ಆಗುತ್ತೆ. ಇಲ್ಲಿವರೆಗೂ ಆಲ್ಮೋಸ್ಟ್ 70ರಿಂದ 80 ಲೋಡ್. ಒಂದು ವಿಶೇಷವಾಗಿ ಮೊನ್ನೆ PNT ಕಾಲೋನಿಯಲ್ಲಿ ಒಂದು ಹಸು ಚರಂಡಿಯಲ್ಲಿ ಮಚ್ಕೊಂಡು ಬಿಟ್ಬಿಟ್ಟಿತ್ತು. ಅಲ್ಲಿ ಸಾರ್ವಜನಿಕರು, ಅಲ್ಲಿ ಏರಿಯಾದವ್ರು ಸ್ವಲ್ಪ ಪ್ರಾರಂಭಕ್ಕೆ ಸ್ವಲ್ಪ ಎತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಅದಾದ ನಂತರ ಫೈರ್ ಇಂಜಿನ್ ಹೋಗಿದೆ, ಫೈರ್ ಇಂಜಿನ್ ಮುಖಾಂತರನೂ ಅದನ್ನ ಎತ್ತಲಿಕ್ಕೆ ಆಗಿಲ್ಲ. ಅದಾದ ನಂತರ ನಮ್ಮ ಕಾರ್ಯಕರ್ತಗಳು ಫೋನ್ ಮಾಡೋದಂತ ನಮ್ಮ ಆಂಬ್ಯುಲೆನ್ಸ್ ತಗೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಏನ್ ವಿಶೇಷತೆ ನಮ್ಮ ಆಂಬ್ಯುಲೆನ್ಸ್ ಅಂದ್ರೆ ಅದರೊಳಗೆ ಇದು ಹೈಡ್ರಾಲಿಕ್ ಇದೆ. ಹೈಡ್ರಾಲಿಕ್ ಮುಖಾಂತರ ಎತ್ತಿ ಇಟ್ಟಿದ್ದಾರೆ. ಕಟ್ಟಿದ ಯಾವ ಕಾಲೆಲ್ಲ ಕಟ್ಟಿದ್ರಲ್ಲ, ಕಾಲಿನ ಬಿಚ್ತಿದ್ದಂಗೆ ಅದು ಓಡೋಗಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಮಾರನೇ ದಿವಸ ಬೆಳಿಗ್ಗೆನೆ ಅವ್ನು ಹೆಣ್ಕರು ಜನ್ಮ ಕೊಟ್ಟಿದೆ, ಅದೇ ಹಸು. ಈ ರೀತಿ ಅನೇಕ ಕಾರ್ಯ. ಒಂದು ಮೊನ್ನೆ ವಿದ್ಯಾನಗರದಲ್ಲಿ ಒಂದು ಹಸು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅದು ಕಾಲ್ ಮುರಿದೋಗಿದೆ. ಕಾಲ್ ಮುರಿದೋಗ್ತಿದ್ದಂಗೆನೆ ಆ ಮಾಲೀಕ, ಹಸುವಿನ ಮಾಲೀಕ ಏನ್ ಮಾಡಿದಾನೆ, ಅದನ್ನ ಯಾರೊಬ್ರು ಮುಸ್ಲಿಮಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡಿ ಕೊಟ್ಟು ದುಡ್ಡು ಕೂಡ ತಗೊಂಡಿದ್ರು. ಆವಾಗ ನಮ್ಮ ಗೋವರ್ಧನ ಟ್ರಸ್ಟಿನ ನಮ್ಮ ಕಾರ್ಯಕರ್ತರು ಹೋಗಿ ತಕ್ಷಣ ಅದಕ್ಕೇನು 9,000 ರೂಪಾಯಿಗೆ ಮಾತಾಡಿದ್ರು. ಯಾವ ಕಾರಣಕ್ಕೂ ಮಾರ್ಕೂಡ್ದು ಅಂತ ಹೇಳಿ ಆ ಹಸುನ ಉಚಿತವಾಗಿ ತಗೊಂಡು ಆ ಹಸು ಚಿಕಿತ್ಸೆ ಕೊಟ್ಟು ಈಗ ಮಹಾವೀರ್ ಗೋಶಾಲೆಯಲ್ಲಿ ಅದು ಓಡಾಡ್ತಾ ಇದೆ. ಈ ರೀತಿ ಅನೇಕ ಉದಾಹರಣೆಗಳನ್ನ ಹೇಳ್ಬೋದು.